ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಭಾರತಿ ಏರ್ಟೆಲ್ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 37,044 crores, ಜುಲೈ ಟು ಸೆಪ್ಟೆಂಬರ್ 2024 41,473 crores, 12% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 2,093 ಕೋಟಿಯಿಂದ 4,153 ಕೋಟಿ ಆಗಿದೆ, 98% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಆದರೂ ಪ್ರಾಫಿಟ್ ಬುಕ್ಕಿಂಗಿಂದ ಶೇರ್ಸ್ ಇವತ್ತು 1.6% ಬಿತ್ತು. ಸುಮಾರು ದಿವಸದಿಂದ ಡೌನ್ ಇದೆ, ಯಾಕಂದರೆ ಅದ್ರ ಮುಂಚೆ ಸುಮಾರು ದಿವಸ ಕಂಟಿನ್ಯೂಸ್ ಅಪ್ ಹೋಯಿತು. ನ್ಯೂಸ್ ನಂಬರ್ 2, ಆ್ಯಪಲ್ ಶಿಪ್ಸ್ $6 billion ವರ್ತ್ ಆಫ್ ಐಫೋನ್ಸ್ ಫ್ರಮ್ ಇಂಡಿಯಾ. ಆ್ಯಪಲ್ ಕಂಪ್ನಿಯವ್ರು ಹೇಳಿದ್ದಾರೆ, ಐಫೋನ್ ಎಕ್ಸ್ಪೋರ್ಟ್ಸು ಇಂಡಿಯಾದಲ್ಲಿ ತುಂಬ ಜಾಸ್ತಿ ಮಾಡಿದಾರಂತ ಲಾಸ್ಟ್ 6 monthsಲ್ಲಿ. ಹಾಗೂ ಅವರೀಗ ಚೈನಾ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಇಲ್ಲ, ಬೇರೆ ಕಂಟ್ರೀಸಲ್ಲೂ ಅವರು ಪ್ರೊಡ್ಯೂಸ್ ಮಾಡ್ಬೋದಂತ ಅವರು ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. $6 billion ಅಥವಾ 50,000 ಕೋಟಿ ಇಂಡಿಯಾದಿಂದನೇ ಐಫೋನ್ಸು ಎಕ್ಸ್ಪೋರ್ಟ್ ಆಗಿದೆ. ಇದು 33% ಹೈಯರ್ ದನ್ ಲಾಸ್ಟ್ ಇಯರು. ಹಾಗೂ ಆ್ಯನ್ಯುವಲ್ ಎಕ್ಸ್ಪೋರ್ಟ್ಸ್ ಲಾಸ್ಟ್ ಇಯರಲ್ಲಿ 2023-24 84,000 crores ಆಗಿತ್ತು. ಈ ಸತಿ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಆ್ಯಪಲ್ಲು ಅವರು ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ, ಯಾಕಂದರೆ ಸ್ಕಿಲ್ಡ್ ವರ್ಕ್ ಫೋರ್ಸ್ ಇದೆ ಇಂಡಿಯಾದಲ್ಲಿ, ಹಾಗೂ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಗೌರ್ಮೆಂಟಿಂದ ಸಬ್ಸಿಡೀಸ್ ಮುಖಾಂತರ. ಅದಕ್ಕೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಆದರೆ ಆ್ಯಪಲ್ಲು ಇಂಡಿಯಾ ಸ್ಮಾರ್ಟ್ಫೋನ್ ಮಾರ್ಕೆಟಲ್ಲಿ ಬರೀ 7% ಮಾರ್ಕೆಟ್ ಶೇರ್ ಇಟ್ಕೊಂಡಿದ್ದಾರೆ. ಹಾಗೂ ಮೇಜರ್ ಮಾರ್ಕೆಟ್ ಶೇರ್ ಇರೋದು ಚೈನೀಸ್ ಬ್ರ್ಯಾಂಡ್ಸು, ಶಾಮಿ, ಓಪ್ಪೋ, ವಿವೋ ಅವ್ರದ್ದೆಲ್ಲ ತುಂಬ ಜಾಸ್ತಿ ಮಾರ್ಕೆಟ್ ಶೇರ್ ಇದೆ ಇಂಡಿಯಾದಲ್ಲಿ. ನ್ಯೂಸ್ ನಂಬರ್ 3, ಸನ್ ಫಾರ್ಮಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸು ನಿನ್ನೆ ಅನೌನ್ಸ್ ಆಗಿತ್ತು. ಒಳ್ಳೆ ರಿಸಲ್ಟ್ಸು. 12,192 crores ಜುಲೈ ಟು ಸೆಪ್ಟೆಂಬರ್ 2023 ರೆವೆನ್ಯೂ. ಹಾಗೂ ಜುಲೈ ಟು ಸೆಪ್ಟೆಂಬರ್ 2024 13,291 ಕೋಟಿ, 9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 2,385 crores ಇಂದ 3,037 crores ಆಗಿದೆ, 27% ಜಾಸ್ತಿ ಆಗಿದೆ. ಶೇರ್ಸ್ ಇವತ್ತು ಆದರೂ 1.6% ಬಿತ್ತು, ಆದರೆ ಆ್ಯಸ್ ಪರ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಬಂದಿದೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4, ಮಾರುತಿ ಸುಜುಕಿ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 37,339 crores, ಜುಲೈ ಟು ಸೆಪ್ಟೆಂಬರ್ 2024 37,449 crores, 0.3% ಮಾತ್ರ ಜಾಸ್ತಿ. ನೆಟ್ ಪ್ರಾಫಿಟ್ಟು 3,786 crores ಲಾಸ್ಟ್ ಟೈಮು ಜುಲೈ ಸೆಪ್ಟೆಂಬರ್ 2023, ಜುಲೈ ಟು ಸೆಪ್ಟೆಂಬರ್ 2024 3,102 crores, 18% ಕಮ್ಮಿ ಆಗಿದೆ. ಆ್ಯಕ್ಚುಲಿ ಅದೇನೋ ಅಡಿಷ್ನಲ್ ಟ್ಯಾಕ್ಸ್ ಪೇಮೆಂಟ್ ಮಾಡೋಕ್ಕಿತ್ತು, ಅದಕ್ಕೇ ಪ್ರಾಫಿಟ್ ಕಮ್ಮಿ ಆಗಿದೆ. ಇದಾದರೆ ಪ್ರಾಫಿಟ್ ಜಾಸ್ತಿ ಆಗಿದೆ, ಆದರೂ ವೀಕ್ ರಿಸಲ್ಟ್ಸ್ ಅಂತ ಹೇಳ್ತಾರೆ, ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಸ್ಟಾಕ್ ಇವತ್ತು 4% ಬಿತ್ತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇವತ್ತು ಮತ್ತು ನಿನ್ನೆ ಒಳ್ಳೆ ರ್ಯಾಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ. ಸುಮಾರು ದಿವಸ ಆದಮೇಲೆ ಈ ಥರ ರ್ಯಾಲಿ ಆಗ್ತಾ ಇದೆ. ಹಾಗೂ ಬ್ರೇಕಿಂಗ್ ನ್ಯೂಸಲ್ಲಿ ಶುಕ್ರವಾರ ನಾನು ಹೇಳಿದೆ, ತುಂಬ ಜಾಸ್ತಿ ಬಿದ್ದಿದೆ ಮಾರ್ಕೆಟು, ಸ್ವಲ್ಪ ಶಾರ್ಟ್ ಟರ್ಮ್ ಅಪ್ ಟ್ರೆಂಡ್ ಆಗ್ಬೋದು ಅಂತ. ಅದೇ ಥರ ಆಗಿದೆ. ಆದರೆ ಈ ಅಪ್ ಟ್ರೆಂಡು ಕಂಟಿನ್ಯೂ ಆಗುತ್ತಾ ಅಥವಾ ಅದಾದಮೇಲೆ ಪುನಃ ವೀಕ್ನೆಸ್ ಬರುತ್ತಾ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಇವತ್ತೂ ಓಪನಿಂಗಲ್ಲಿ ತುಂಬ ವೀಕ್ ಇತ್ತು, ಹಾಗೂ ಸ್ಟಾರ್ಟಿಂಗಲ್ಲಿ ತುಂಬ ವೀಕ್ ಇತ್ತು, ಮತ್ತೇ ಅದು ರಿಕವರ್ ಆಯಿತು. ರೀಟೇಲ್ ಟ್ರೇಡು ನಮ್ಮ ಎಂಟೈರ್ ಕಂಟ್ರಿಯಲ್ಲಿ ಈ ದಂತೆರಾಸ್ ಅಂತ ಒಂದು ಫೆಸ್ಟಿವಲಲ್ಲಿ 60,000 ಕೋಟಿವರೆಗೂ ಆಗ್ಬೋದು ಅಂತ ಹೇಳಿದ್ದಾರೆ. ಇದು ಟ್ರೇಡರ್ಸದು ಒಂದು ಅಸೋಸಿಯೇಷನ್ನು. 20,000 ಕೋಟಿ ಇವತ್ತು ಗೋಲ್ಡ್ ಪರ್ಚೇಸ್ ಆಗಿದೆ ಇಂಡಿಯಾದಲ್ಲಿ, ಹಾಗೂ 2,500 ಕೋಟಿ ವರ್ತ್ ಸಿಲ್ವರ್ ಪರ್ಚೇಸ್ ಆಗಿದೆ ಆಲ್ರೆಡಿ. ಇನ್ನೂ ಇದು ಅರ್ಧ ದಿವಸ ಆಗಿದೆ, ಇನ್ನೂ ಸಾಯಂಕಾಲ ಡೇಟಾ ಬಂದಿಲ್ಲ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 128 ಪಾಯಿಂಟ್ ಅಪ್ಪು, 24,467 ಕ್ಲೋಸ್ ಆಯಿತು. ಸೆನ್ಸೆಕ್ಸು 364 ಪಾಯಿಂಟ್ಸ್ ಅಪ್ಪು, 80,369 ಕ್ಲೋಸ್ ಆಯಿತು. ಇವತ್ತು ನೀವು ನೋಡ್ಬೋದು, ಲೋಯೆಸ್ಟು 24,141 ಹೋಗಿತ್ತು, ಸ್ಟಾರ್ಟಿಂಗ್ ಡೌನ್ ಆಗಿತ್ತು, ಮತ್ತು ಯೂ ಟರ್ನ್ ತೊಗೊಂಡು ವಾಪಸ್ ಮೇಲೆ ಬಂತು ಮಾರ್ಕೆಟು. ಪಾಯಿಂಟ್ ನಂಬರ್ 2, ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು SBI 5.13% ಅಪ್ಪು, ಭಾರತ್ ಎಲೆಕ್ಟ್ರಾನಿಕ್ಸ್ 5.03% ಅಪ್ಪು, ಐಷರ್ ಮೋಟರ್ಸ್ 3.76% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಮೋಟರ್ಸ್ 4.06% ಡೌನು, ಮಾರುತಿ ಸುಜುಕಿ 3.8% ಡೌನು, ಹೀರೋ ಮೋಟೋಕಾರ್ಪ್ 2.84% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಮ್ಯಾಕ್ರೋಟೆಕ್ ಡೆವಲಪರ್ಸ್ 7.16% ಅಪ್ಪು, JSW ಎನರ್ಜಿ 6.28% ಅಪ್ಪು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 4.77% ಅಪ್ಪು. ಟಾಪ್ ಲೂಸರ್ಸು ಡಾಬರ್ ಇಂಡಿಯಾ 3.22% ಡೌನು, ಟೊರೆಂಟ್ ಫಾರ್ಮಾ 3.04% ಡೌನು, IOC 1.97% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE.
ಅಡ್ವಾನ್ಸಸ್ 1520 ಸ್ಟಾಕು, ಕಮ್ಮಿ ಆಗಿದ್ದು 980. ಸೊ 61% ಅಪ್, 39% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 3,228 crores net sales, domestic institutional investors 1,401 crores net purchases. Point number 6, today's gold and silver price. Gold price 8,045 per gram, silver 99 per gram. Point number 7, today's rupee value. $1 84.07 rupees, €1 90.96 rupees. Point number 8, stocks near 52-week high. Gillette India 52-week high 9,714, closing price 9,403. Point number 9, stocks near 52-week low. IndusInd Bank 52-week low 1018, closing 1038. Ola Electric IPO price ಗೆ ವಾಪಸ್ ಬಂದಿದೆ. 52-week low 74.84, closing price 76.32. Point number 10, global cues today. Hong Kong markets 0.49% up, Japan 0.77% up, Germany 0.38% up, France 0.54% up, UK 0.26% up, ಹಾಗೂ ನ್ಯಾಸ್ಡ್ಯಾಕ್ 0.26% ಅಪ್ ಆಗಿತ್ತು ನಿನ್ನೆ. ಸೊ ಎಲ್ಲ ಗ್ಲೋಬಲ್ ಕ್ಯೂಸು ಪಾಸಿಟಿವ್ ಆಗಿತ್ತು, ನಮ್ಮ ಮಾರ್ಕೆಟ್ಸು ಅದರಿಂದ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು ಇವತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ 2 ದಿನ ರ್ಯಾಲಿಯಿಂದ ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋ ಏನಾದರೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಥವಾ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ನನ್ನ ಪೋರ್ಟ್ಫೋಲಿಯೋ ಅಂತೂ ಜಾಸ್ತಿ ಏನು ಮೇಲೋಗಿಲ್ಲ. ಸೊ ಇಂಡೆಕ್ಸ್ ಮಾತ್ರ ಮೇಲೋಗಿದೆ, ಇಂಡಿವಿಜುವಲ್ ಸ್ಟಾಕ್ಸು ಅಷ್ಟು ಲೆವೆಲಲ್ಲಿ ಮೇಲ್ ಹೋಗಿಲ್ಲ ಅಂತ ಕಾಣಿಸುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.